ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನೀವು ತುಂಬಾ ಬುದ್ಧಿವಂತರನ್ನ ಹಾಗೂ ತುಂಬಾ ಚುರುಕಾಗಿರೋರನ್ನ ನೋಡೇ ಇರ್ತೀರಾ. ಹಾಗೇನೆ ನನ್ನ ಮೈಂಡ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿರುತ್ತೆ. ನಿಮ್ಮ ಮೈಂಡ್ ಎಷ್ಟು ಫಾಸ್ಟ್ ಆಗಿ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲಿ 100% ಗ್ಯಾರಂಟಿಯಾಗಿ ಕೆಲಸ ಮಾಡುವಂತಹ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ನಾವು ನಿಮಗೆ ಹೇಳ್ತಿದ್ದೇವೆ. ಇವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ನಿಮಗೆ ಚುರುಕಾದ ಬುದ್ಧಿ ಅಥವಾ ನಿಮ್ಮ ಮೈಂಡ್ ಫಾಸ್ಟ್ ಆಗಿ ಇದ್ದಿದ್ರೆ ನಿಮ್ಮನ್ನ ಯಾರು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಶಾರ್ಪ್ ಮೈಂಡ್ ಬೇಕು ಅಂದ್ರೆ ಯಾವುದೇ ಸಮಸ್ಯೆ ಆಗಲಿ ಫಾಸ್ಟ್ ಆಗಿ ಸಾಲ್ವ್ ಮಾಡುವಂತಹ ಶಕ್ತಿ ಇರೋ ಮೈಂಡ್ ಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಕೂಡ ಕ್ಲಾಸ್ ಅಲ್ಲಿ ಇರೋ ಟಾಪರ್ಸ್ ಗಿಂತ ಟಾಪರ್ ಆಗ್ತೀರಾ. ಮತ್ತೆ ಯಾಕೆ ಲೇಟ್ ಮಾಡೋಣ, ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಯಾರು ಇಂಟೆಲಿಜೆಂಟ್ ಆಗಿ ಹುಟ್ಟುತ್ತಾರೆ ಹೇಳಿ? ಇಲ್ಲಿ ಅವರಿಗೆ ಗೊತ್ತಿಲ್ಲದೇನೆ ಮಾಡೋ ಕೆಲವು ಕೆಲಸಗಳಿಂದ ಅವರ ಮೈಂಡ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಮೈಂಡ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಮ್ಮ ಮೆದುಳಿಗೆ ಲಿಮಿಟೇ ಇಲ್ಲ. ಇದು ಸೂಪರ್ ಕಂಪ್ಯೂಟರ್ ಗಿಂತ ವೇಗವಾದದ್ದು. ಸೂಪರ್ ಕಂಪ್ಯೂಟರ್ ಕೂಡ ಒಬ್ಬ ಮನುಷ್ಯನೇ ತಯಾರಿಸಿದ್ದು. ಹಾಗಾಗಿ ನೀವು ನಿಮಗೆ ಇರುವ ಲಿಮಿಟೇಷನ್ಸ್ ನ ಕ್ರಾಸ್ ಮಾಡಿ. ನಾನು ಬಲಹೀನನು ಅಂತ ನೀವು ಅಂದುಕೊಂಡ್ರೆ ನಿಮ್ಮ ಮೈಂಡ್ ಕೂಡ ಅದೇ ಲಿಮಿಟ್ಸ್ ಅಲ್ಲಿ ಇರುತ್ತೆ. ನೀವು ಹಾಗೆ ಥಿಂಕ್ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಮೈಂಡ್ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ, ಒಂದು ಮೊಲ ಗೂಡಲ್ಲಿ ಇದ್ದು ಅದೇ ನನ್ನ ಪ್ರಪಂಚ ಅಂತ ಅಂದುಕೊಂಡ್ರೆ ಅದು ಅಲ್ಲೇ ಇರುತ್ತೆ. ಅದೇ ಆಚೆ ಕೂಡ ಇನ್ನೊಂದು ಪ್ರಪಂಚ ಇದೆ ಅಂತ ಅದು ಅಂದುಕೊಂಡ್ರೆ ಅದು ಆಚೆ ಬರುತ್ತೆ. ಹಾಗೇನೆ ನಿಮ್ಮ ಮೈಂಡ್ ಕೂಡ ಎಲ್ಲಿವರೆಗೂ ಅಂದುಕೊಂಡ್ರೆ ಅಷ್ಟೇ ಲಿಮಿಟ್ ಅಲ್ಲಿನೇ ಇರುತ್ತೆ. ನಾವು ಎಲ್ಲಿವರೆಗೂ ಇಂಪ್ರೂವ್ ಮಾಡಿಕೊಂಡ್ರೆ ಅಲ್ಲಿವರೆಗೂ ಇಂಪ್ರೂವ್ ಆಗುತ್ತೆ. ನಮ್ಮ ಮೈಂಡ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕೋ ಇವಾಗ ನಾವು ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನಾವು ಎಂತಹ ತಪ್ಪುಗಳನ್ನ ಮಾಡ್ತಿದೀವೋ ಅದನ್ನ ತಿಳಿದುಕೋಬೇಕು. ಯಾವ ತಪ್ಪುಗಳು ನಮ್ಮ ಮೈಂಡ್ ಅನ್ನ ವೀಕ್ ಮಾಡ್ತಿದ್ದಾವೋ ಅದನ್ನ ನಾವು ಮೊದಲು ತಿಳ್ಕೋಬೇಕು. ಇಂತಹ ವಿಷಯಗಳನ್ನ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡ್ತಿದೀವಿ. ಅಂತಹ ಸಮಯದಲ್ಲಿ ಈ ವಿಷಯವನ್ನ ಕೇಳೋದ್ರಲ್ಲಿ ಲಾಭವೇನಿಲ್ಲ. ಒಂದು ಕಡೆ ನಮ್ಮ ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡ್ತಿದೀವಿ, ಇನ್ನೊಂದು ಕಡೆ ಡ್ಯಾಮೇಜ್ ಕೂಡ ಮಾಡ್ತಿದೀವಿ. ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಇನ್ನೇನು ಇರೋದಿಲ್ಲ. ಕೆಲವೊಂದು ಅಭ್ಯಾಸಗಳು ಇರೋದ್ರಿಂದ ನಮ್ಮ ಮೈಂಡ್ ಇಂಪ್ರೂವ್ ಆಗೋದಿಲ್ಲ. ಇದರಿಂದ ನಿಮ್ಮ ಮೈಂಡ್ ಮೊದಲಿಗಿಂತ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸೋದಿಲ್ಲ. ನಮ್ಮ ಮೈಂಡ್ ಅನ್ನ ವೀಕ್ ಮಾಡುವಂತಹ ಅಭ್ಯಾಸಗಳಲ್ಲಿ ಮೊದಲನೇದು ಟಿವಿ ಹಾಗೂ ಮೊಬೈಲ್ ನೋಡೋದು. ಅವಶ್ಯಕತೆ ಇಲ್ಲದೆ ಇರೋದನ್ನ ನೋಡಿದಾಗ ನಮ್ಮ ಎನರ್ಜಿ ಅನ್ನೋದು ಡೌನ್ ಆಗುತ್ತೆ. ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಅದರಿಂದ ನಿಮಗೆ ಸ್ಟ್ರೆಸ್ ಫೀಲ್ ಆಗಿ ಅದರ ಪ್ರಭಾವ ನಿಮ್ಮ ಮೆದುಳಿನ ಮೇಲೆ ನೆಗೆಟಿವ್ ಪರಿಣಾಮ ಅನ್ನೋದು ಬೀಳುತ್ತೆ. ಅದರಿಂದ ನಿಮ್ಮ ಮೆದುಳು ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯದ ಮೇಲೆ ಫೋಕಸ್ ಮಾಡದೇ ಇರೋ ರೀತಿ ಮಾಡುತ್ತೆ. ಇನ್ನು ಎರಡನೇದು, ಒಂದು ವೇಳೆ ನೀವು ಫೋನ್ ನೋಡಿದ್ರು, ಮಾಸ್ಟರ್ಬೇಷನ್ ಮಾಡ್ಕೊಂಡ್ರು, ಸಿಗರೇಟ್ ಸೇದಿದ್ರು, ಡ್ರಗ್ಸ್ ತಗೊಂಡಿದ್ರು, ಅದು ನಿಮ್ಮ ಮೆದುಳಿನ ಮೇಲೆ ನೀವು ಊಹಿಸಲು ಸಾಧ್ಯವಿಲ್ಲದಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನೀವು ಡಿಸಿಷನ್ ತಗೊಳ್ಳುವಂತಹ ಶಕ್ತಿಯನ್ನ ನಾಶ ಮಾಡಿ ನಿಮ್ಮ ಫೋಕಸ್ ಶಕ್ತಿಯನ್ನ ವೀಕ್ ಮಾಡುತ್ತೆ. ಥರ್ಡ್ ಒನ್, ಜಾಸ್ತಿ ಸ್ವೀಟ್ಸ್ ಅಥವಾ ಜಾಸ್ತಿ ಫ್ರೈ ಮಾಡಿರುವ ಫುಡ್ಸ್ ನ ತಗೊಳ್ಳೋದ್ರಿಂದ ನಿಮ್ಮ ಮೈಂಡ್ ಅನ್ನೋದು ತುಂಬಾ ಡ್ಯಾಮೇಜ್ ಆಗುತ್ತೆ. ಇವುಗಳನ್ನ ಎಷ್ಟು ಕಡಿಮೆ ತಿಂತೀವೋ ಅಷ್ಟು ನಮಗೆ ಒಳ್ಳೇದು. ಇನ್ನು ಫೋರ್ತ್ ಒನ್, ಜಾಸ್ತಿ ಥಿಂಕ್ ಮಾಡೋದು. ಇದರಿಂದ ಸ್ಟ್ರೆಸ್, ಆಂಗ್ಸೈಟಿ ನಿಮ್ಮ ಮೈಂಡ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಈ ಅಭ್ಯಾಸಗಳೆಲ್ಲ ನಿಮ್ಮ ಮೈಂಡ್ ಅನ್ನ ಇಂಪ್ರೂವ್ ಆಗದೇ ಇರೋ ರೀತಿ ಮಾಡ್ತಿದ್ದಾವೆ. ಈ 4 ಅಭ್ಯಾಸಗಳಿಂದ ನಿಮ್ಮ ಮೈಂಡ್ ಡ್ಯಾಮೇಜ್ ಆಗ್ತಿದೆ. ಮುಖ್ಯವಾಗಿ ಎರಡನೇ ಅಭ್ಯಾಸ. ಇವುಗಳಿಂದ ಆಚೆ ಬಂದ್ರೇನೆ ನಿಮ್ಮ ಮೈಂಡ್ ಡ್ಯಾಮೇಜ್ ಆಗದೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಹಾಗಿದ್ರೆ ನಿಮ್ಮ ಮೈಂಡ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಾ? ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಯಾವುದೇ ಕೆಲಸವನ್ನ, ಯಾವುದೇ ವೇಟ್ ಲಿಫ್ಟ್ ಅನ್ನ ಮಾಡ್ದೇನೆ ನಿಮ್ಮ ಬಾಡಿಯನ್ನ ಬಿಲ್ಡ್ ಮಾಡ್ಕೊಳ್ತೀರಾ? ನೀವು ಹಾಗೇನೆ ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು 6 ಪ್ಯಾಕ್ ಮಾಡ್ತೀರಾ? ಸಾಧ್ಯನೇ ಇಲ್ಲ ಅಲ್ವಾ? ಬಾಡಿ ಬಿಲ್ಡ್ ಮಾಡೋದಕ್ಕೆ ಜಿಮ್ಗೆ ಹೋಗಬೇಕು, 6 ಪ್ಯಾಕ್ ಗೋಸ್ಕರ ಎಕ್ಸಸೈಸ್ ಮಾಡಬೇಕು. ನಮ್ಮ ಬಾಡಿನಲ್ಲಿ ಯಾವ ಪಾರ್ಟ್ ಬೇಕಾದ್ರೂ ಇಂಪ್ರೂವ್ ಮಾಡ್ಕೊಳ್ತೀವಿ. ಹೀಗೆ ನಮಗೆ ಬೇಕಾದಾಗೇನೆ ನಮ್ಮ ಬಾಡಿ ಪಾರ್ಟ್ ನಲ್ಲಿ ಯಾವ ಪಾರ್ಟ್ ಬೇಕಾದ್ರೂ ಇಂಪ್ರೂವ್ ಮಾಡ್ಕೊಳ್ತೀವಿ ಅಂತ ಅಂದಾಗ ಮೈಂಡ್ ಕೂಡ ನಮ್ಮ ಬಾಡಿನಲ್ಲಿ ಒಂದು ಭಾಗವೇ ಅಲ್ವಾ? ಇದನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಏನಂದ್ರೆ ಈ ಮೈಂಡ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳುವಂತಹ ಪದ್ಧತಿ ಬೇರೆ ರೀತಿನೇ ಇರುತ್ತೆ. ಮನುಷ್ಯ ಹೇಗೆ ಸಂಘರ್ಷಣೆಯಿಂದ ಬದಲಾಗ್ತಿರ್ತಾನೋ ಹಾಗೇನೆ ನಮ್ಮ ಮೈಂಡ್ ಕೂಡ ಸಂಘರ್ಷಣೆಯಿಂದ ಸ್ಟ್ರಾಂಗ್ ಆಗುತ್ತೆ. ನಂಬರ್ 1, ಡೂ ಬ್ರೈನ್ ಟ್ರೈನಿಂಗ್. ಬಾಡಿಗೆ ಎಕ್ಸರ್ಸೈಸ್ ಮಾಡದೇ ಇದ್ರೆ ಹೇಗೆ ಫ್ಯಾಟ್ ಬರುತ್ತೋ ಹಾಗೇನೆ ಮೈಂಡ್ಗೆ ಕೂಡ ಕೆಲಸ ಇಲ್ಲ ಅಂದ್ರೆ ಹಾಗೇನೆ ತಯಾರಾಗುತ್ತೆ. ನಮ್ಮ ಮೈಂಡ್ಗೆ ಎಷ್ಟು ಚಾಲೆಂಜಸ್ ಕೊಡ್ತಿರ್ತೀವೋ, ಎಷ್ಟು ಸಂಘರ್ಷಣೆಯನ್ನ ಮಾಡ್ತಿರ್ತೀವೋ ಅಷ್ಟು ಶಾರ್ಪ್ ಆಗ್ತಾ ಇರುತ್ತೆ. ನಂಬರ್ 2, ಎಕ್ಸರ್ಸೈಸ್. ಈ ಪದವನ್ನ ನಾವು ತುಂಬಾ ಸಾರಿ ಕೇಳೇ ಇರ್ತೀವಿ. ನಾವು ಇದರಿಂದ ಓಡೋಗ್ತಾನೆ ಇರ್ತೀವಿ. ಯಾಕಂದ್ರೆ ನಮ್ಮ ಸುತ್ತ ಇರೋ 90% ಮನುಷ್ಯರಲ್ಲಿ ಇಂಥವರೇ. ನಾವು ಇದನ್ನ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀವಿ. ಇದರಿಂದ ಲಾಭವೇನು ಅಂತ ಅಂದುಕೊಳ್ತೀವಿ. ಇದಕ್ಕೆ ಎಷ್ಟು ದೂರ ಇರ್ತೀವೋ ಅಷ್ಟು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ.
ನಿಮ್ಗೆ ಒಳ್ಳೆ ಪರ್ಸನಾಲಿಟಿ ಬರುತ್ತೆ, ಹೆಲ್ತಿಯಾಗಿ ಇರ್ತೀರಾ. ನೀವು ಎಕ್ಸಸೈಸ್ ಮಾಡಿದ್ರೆ ನೀವು ಮಾಡೋ ಕೆಲಸಗಳು 90% ಫಾಸ್ಟ್ ಆಗಿ ಮಾಡ್ತೀರಾ. ಎಕ್ಸಸೈಸ್ ಬಾಡಿ ಜೊತೆಗೆ ಮೈಂಡ್ ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ಇದರಿಂದ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅದರಿಂದ ಜಾಸ್ತಿ ಆಕ್ಸಿಜನ್ ಅನ್ನೋದು ಸಿಗುತ್ತೆ. ಇದು ಡೈರೆಕ್ಟ್ ಆಗಿ ಮೈಂಡ್ ಗೆ ಹೋಗುತ್ತೆ. ಇದರಿಂದ ನಮ್ಮ ಮೈಂಡ್ ಅಲ್ಲಿ ಹೊಸ ನ್ಯೂರಾನ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ಹಾಗಾಗಿ ಎಕ್ಸಸೈಸ್ ಫಿಸಿಕಲ್ ಹೆಲ್ತ್ ಜೊತೆ ಮೆಂಟಲ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ನಂಬರ್ 3, ಈಟ್ ಹೆಲ್ತಿ. ಎಕ್ಸಸೈಸ್ ಮಾಡಿದಾಗ ಹೆಲ್ತಿ ಫುಡ್ ಅನ್ನ ತಿನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅದರಿಂದ ಎನರ್ಜಿ ಅನ್ನೋದು ಬೂಸ್ಟ್ ಆಗುತ್ತೆ. ಹೆಲ್ತಿ ಫುಡ್ ತಗೊಳ್ಳೋದು ಸ್ವಲ್ಪ ಕಷ್ಟವಾದ ಕೆಲಸನೇ. ಹಾಗಾಗಿ ಆದಷ್ಟು ಮನೆ ಫುಡ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಆಚೆ ಫುಡ್ ಆದಷ್ಟು ಅವಾಯ್ಡ್ ಮಾಡಿ. ಜಾಸ್ತಿ ತರಕಾರಿಗಳನ್ನ ತೆಗೆದುಕೊಳ್ಳಿ, ಅವುಗಳಲ್ಲಿ ಜಾಸ್ತಿ ಪೌಷ್ಟಿಕಾಂಶತೆ ಅನ್ನೋದು ಇರುತ್ತೆ. ಇವನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹ ತುಂಬಾ ಹೆಲ್ತಿಯಾಗಿ, ನಮ್ಮ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ. ಸ್ಲೀಪ್ ವೆಲ್, ಡ್ರಿಂಕ್ ಮೋರ್ ವಾಟರ್. ಚೆನ್ನಾಗಿ ನಿದ್ದೆ ಮಾಡಬೇಕು, ನೀರನ್ನ ಜಾಸ್ತಿ ಕುಡಿಬೇಕು. ದಿನದಲ್ಲಿ ಜಾಸ್ತಿ ನೀರು ಕುಡಿಯೋದ್ರಿಂದ ಅದು ನಿಮ್ಮ ಮೈಂಡ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಒಂದು ದಿನದಲ್ಲಿ ನೀವು 1 ರಿಂದ 2 ಲೀಟರ್ ನೀರನ್ನ ಕುಡಿಬೇಕು. ಅಭ್ಯಾಸ ಇಲ್ಲ ಅಂದ್ರೆ ಒಂದು ಬಾಟಲ್ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಕುಡಿತಾ ಇರಬೇಕು. ಒಂದು ವೇಳೆ ನೀವು ಮೆಡಿಟೇಷನ್ ಮಾಡೋದಕ್ಕೆ ಆದ್ರೆ ಖಂಡಿತ ಮಾಡಿ. ನಮ್ಮ ಚಾನಲ್ ನಲ್ಲಿ ಗೈಡೆಡ್ ಮೆಡಿಟೇಷನ್ ಕೂಡ ಅಪ್ಲೋಡ್ ಮಾಡಿದೀವಿ, ಅದನ್ನ ಕೇಳ್ತಾ ಕೂಡ ನೀವು ಮೆಡಿಟೇಷನ್ ನ ಮಾಡಬಹುದು. ಇವೆಲ್ಲ ನಮ್ಮ ಮೈಂಡ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಪದ್ಧತಿಗಳು. ಈ ವಿಡಿಯೋದಲ್ಲಿ ನಾನು ಮೊದಲು ಹೇಳಿದಂತಹ ತಪ್ಪುಗಳನ್ನ ಮಾಡಬೇಡಿ, ಅದನ್ನ ಬಿಟ್ಟು ಇವಾಗ ಹೇಳಿರುವಂತಹ ಪದ್ಧತಿಗಳನ್ನ, ಟೆಕ್ನಿಕ್ಸ್ ಅನ್ನ ನೀವು ಪಾಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ I am improved mind ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.